ಇಲ್ಲ ಎಲ್ರೂ ಬಂದು ನೋಡ್ಬೇಕು. ಯಾವ್ದೇ ಸಿನಿಮಾದ್ರು ಎಲ್ರೂ ಬಂದು ನೋಡ್ಬೇಕು. ಅದಾದ್ಮೇಲೆ ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಹೇಳ್ತಾರೆ ನೀವು ನೋಡೋಂತ ಸಿನಿಮಾ ಅಂತ. ಸೊ ನಾವು ಓಪನ್ ಇನ್ವೈಟ್ ಟು ಎವ್ರಿ ಒನ್, ಎಲ್ರು ಬಂದು ನೋಡೋ. ಅಂಡ್ ಈ ಸಿನಿಮಾ ಕೂಡ ಎಲ್ಲಾ ವರ್ಗದವ್ರಿಗೂ, ಯಾರೋ ಅದನ್ನ ಹೇಳಿದ್ರು BC ಸೆಂಟರ್ಗೆ ಅಂತ. ಇಟ್ ಇಸ್ ನಾಟ್ ಫಾರ್ BC ಸೆಂಟರ್, ಅಂದ್ರೆ ನಾಟ್ ಜಸ್ಟ್ ಫಾರ್ BC ಸೆಂಟರ್, ಇಟ್ ಈಸ್ ಫಾರ್ ಎವ್ರಿ ಒನ್. ಎಲ್ರು ನೋಡೋಂತ ಸಿನಿಮಾ. ಒಂದು ರೌಂಡ್ ಆಫ್ ಮಾಡಿ ಸ್ಟಾರ್ ಡೈರೆಕ್ಟರ್ ಆಗ್ತೀನಿ ಈ ಸಿನಿಮಾ ಆದ್ಮೇಲೆ ಕಂಪ್ಲೀಟ್ಲಿ ಬಿಸಿ ಆಗ್ತಾರೆ ಅನ್ನೋದು ಅವ್ರ ಮಾತುಗಳು ಮತ್ತೆ ಅವ್ರ ಆಟಿಟ್ಯೂಡ್ ಅಲ್ಲಿ ಗೊತ್ತಾಗುತ್ತೆ. ಸೊ ಈಗ ಅವ್ರನ್ನ ನೋಡಿದಂತ ರೀತಿ ಎಷ್ಟು ಬದಲಾಗಿದ್ದಾರೆ. ಬದಲು ಅಂದ್ರೆ ಬದಲಾಗಿಲ್ಲ, ಪಂಚಪಾಪ ಹಾಗೆ ಇರೋದು ಅಷ್ಟೇ. ನಾನು ತುಂಬಾ ಹಿಂದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ನಾನು ಮತ್ತೆ ನಮ್ ಸುನಿಲ್. ಸೊ ಅವಾಗ ಅವರು ನನಗೆ ಫೇಸ್ಬುಕ್ ಅಲ್ಲಿ, ನಾವೆಲ್ಲ ಒಂದೇ ತಲೆಮಾರಿನ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅವಾಗ. ಸೊ ಅವಾಗ ಒಂದ್ಸತಿ ಫೇಸ್ಬುಕ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಅವರು, ನಿಮ್ಮಂತ ಆಕ್ಟರ್ಗಳಿಗೆ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗ್ಬೇಕು ಅಂತ. ಸೊ ಅವ್ರ ನಿರ್ದೇಶಕರಾದ್ಮೇಲೆ ಅದನ್ನ ಮೂರ್ ಸಿನಿಮಾದಲ್ಲಿ 2 ಸಿನಿಮಾದಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ 10 ವರ್ಷದಿಂದ 15 ವರ್ಷದಿಂದ ಮೆಸೇಜ್ ಹಾಕಿದ್ದು. ಸೊ ಮನುಷ್ಯ ಏನ್ ಬದಲಾಗಿಲ್ಲ, ಬಟ್ ಅವ್ರ ಬರವಣಿಗೆ ಶೈಲಿ ಇದೆಯಲ್ಲ, ಆಮೇಲೆ ಪ್ರತಿಯೊಬ್ರು ರೈಟರ್ ತಮ್ಮನ್ ತಾವು ಬೇರೆ ಬೇರೆ ರೀತಿಯಾದ ಬರವಣಿಗೆಗೆ ಅಳವಡಿಸ್ಕೋಬೇಕಾಗತ್ತಲ್ಲ. ಸೊ ಆ ತರದಲ್ಲಿ ನೋಡಿದಾಗ ಅವರು ಫಸ್ಟ್ ಆಂಥಾಲಜಿ ಮಾಡಿದಾಗ 5 ಕಥೆಗಳನ್ನ ಅವ್ರು ಚೂಸ್ ಮಾಡಿದ್ದು. ಅದಾದ ನಂತರ ರತ್ನ ಪ್ರಪಂಚ ಮಾಡಿದ್ದು, ಈಗ ಈ ಸಿನಿಮಾ ಇದೆಯಲ್ಲ. ಸೊ ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರದ ಜರ್ನಿನ ಅವರು ಎಷ್ಟು ಡೀಟೇಲ್ ಆಗಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಎಳ್ಕೊಂಡು ಹೋಗಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವರು ಆಸ್ ಅ ಡೈರೆಕ್ಟರ್ ನನಗೆ ಬಹಳ ಇಷ್ಟ ಆಗ್ತಾರೆ. ಅಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ನಾನು ದೂರದಲ್ಲಿ ಕೂತ್ಕೊಂಡು ಅವ್ರು ಅಂದ್ರೆ ಅವ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ರೀತಿನೂ ನೋಡಿದೀನಿ, ಬೇರೆ ಪಾತ್ರಗಳಿಗೆ ಮಗು ಹೇಳ್ಕೊಡ್ತಾ ಇದ್ದು ನೋಡಿದೀನಿ. ಸೊ ಆ ನಿಟ್ಟಿನಲ್ಲಿ ಒಬ್ಬ ರೈಟರ್ ಡೈರೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ, ಸೊ ಅವ್ನ್ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಂತ ಅವ್ರು ಫಸ್ಟ್ ನೋಡಿರ್ಬೇಕಲ್ಲ. ಆ ಕ್ಲಾರಿಟಿ ಆಫ್ ಥಾಟ್ ಅವ್ರು ತುಂಬಾ ಚೆನ್ನಾಗಿದೆ. ಅದು ಬರಿಬೇಕಾದ್ರೇನೆ ಅದು ಅವ್ರು ಕಾಣಿಸ್ದಾಗ ಮಾತ್ರ ಅದನ್ನ ತರೋದಕ್ಕೆ ಸಾಧ್ಯ. ಸೊ ಆ ಕ್ಲಾರಿಟಿಲಿ ನನಗೆ ಅವ್ರದ್ದು ಬರವಣಿಗೆ ಮತ್ತೆ ಅವ್ರದ್ದು ನಿರ್ದೇಶನದ ಇದು ಕನ್ವಿಕ್ಷನ್ ಬಹಳ ಇಷ್ಟ. ಈ ಫಿಲಮ್ ಅಲ್ಲಿ ಇನ್ನೊಂದು ಐ ಥಿಂಕ್ ದೇರ್ ಇಸ್ ಅ ಗ್ರೇಟ್ ಟೇಕ್ ಅವೇ ಇನ್ ದಿಸ್ ಫಿಲಮ್. ಈ ಇಬ್ಬರು ಕ್ಯಾರೆಕ್ಟರ್, ಒಂದು ಪೂರ್ಣ ಅವರು, ಇನ್ನೊಂದು ಅರ್ಚನಾ ಕೊಟ್ಟಿಗೆ. ಅವರಿಬ್ಬರದು ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವಾಚ್ ಔಟ್. ಆ ಇಡೀ ಫಿಲಮ್ ಅಲ್ಲಿ ಕಡೆ ಕಾಡೋ ಎಲ್ಲಾ ಪಾತ್ರಗಳ ಜೊತೆಗೆ ತುಂಬಾ ಕಾಡುವಂತ ಪಾತ್ರಗಳನ್ನು ಅದರಲ್ಲಿ ಪೂರ್ಣ ಅವರು ಕೂಡ, ಆಮೇಲೆ ಅರ್ಚನಾ ಕೊಟ್ಟಿಗೆ ಅವರು ಕೂಡ. ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ನಮ್ಗೆ ಕರ್ನಾಟಕದಲ್ಲಿ ಇರೋದು ಇವತ್ತು ಅವರು. ಅಂಡ್ ವಿ ಆರ್ ಲಕ್ಕಿ ನಮ್ ಫಿಲಮ್ ಅಲ್ಲಿ ಅವ್ರು ಇರೋದು. ಅವ್ರು ನನ್ ಬೆನ್ ಕೆರೆದ್ರು, ನಾನು ಅವ್ರ ಬೆನ್ ಕೆರೆದ್ಬಿಟ್ಟೆ. ಸರ್ ಕಾರ್ತಿಕ್ ಸರ್, ನಿಮ್ಗೆ ಸರ್ ಇವಾಗ ಎಕ್ಕ ಸಿನಿಮಾದು ಸಾಂಗ್ ಬ್ಯಾಂಗಲ್ ಬಂಗಾರಿ ಇಷ್ಟ ಆಗ್ತಿದೆ, ದೇಶಾದ್ಯಂತ ಸೌಂಡ್ ಮಾಡ್ತಿದೆ. ಸೊ ಕತೆ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ನೀವ್ ಯಾಕೆ ಪ್ಯಾನ್ ಇಂಡಿಯಾ ಕಡೆ ಹೋಗ್ಬೋದಾಗಿತ್ತು ಈ ಸಿನಿಮಾ ಅಂತ ಒಂದು ಆಸೆ. ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕು, ನಾವು ಪ್ಲಾನ್ ಮಾಡೋದಾಗಲ್ಲ. ಕೆಲವೊಂದ್ಸತಿ ಏನಾಗುತ್ತೆ, ಕನ್ನಡದಲ್ಲಿ ಎಲ್ಲಾ ಕಡೆ ರಿಲೀಸ್ ಆಗೋದಂತೂ ನಾನು ಹೇಳಿದ ಬಟ್ ಬೇರೆ ಭಾಷೆಗೆ ಅವಶ್ಯಕತೆ ಬಂದ್ರೆ, ಅಂದ್ರೆ ಅಲ್ಲಿಂದ ಒಂದು ಡಿಮಾಂಡ್ ಬಂದ್ರೆ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡಿ ಕೊಡ್ಬೋದು. ಆಸ್ ಆಫ್ ನಾವು ಈ ಪ್ಲಾನ್ ಆಗಿದ್ದು ಕನ್ನಡ ಸಿನಿಮಾ ತರ. ಕೆಲವೊಂದು ತುಂಬಾ ನೇಟಿವೈಸ್ ಕನ್ನಡ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಅಂದ್ರೆ ಬೆಂಗಳೂರು ನಡೆಯೋ ಕಥೆ ಆಗಲಿ, ನೀವು ನಿನ್ನೆ ನಾವು ಪೋಸ್ಟ್ ಹಾಕಿದ್ದು ಟ್ರೇಲರ್ ಅಲ್ಲಿ ಪೋಸ್ಟರ್ ಜೊತೆಗೆ ಅದೊಂದು ಒಂದ್ ಲೈನ್ ಇತ್ತು, ರೋಹಿತ್ ಕೊಟ್ಟಿದ್ದಾರೆ ಅಥವಾ ಯುವ ಅವರು ಒಂದು ಇಂಟರ್ವ್ಯೂಲು ಹೇಳ್ತಾರೆ, ಎಂಟೈರ್ ಸಿನಿಮಾ ರೌಂಡ್ ಆಫ್ ಒಂದ್ ಲೈನ್ ಅಲ್ಲಿ ಹೇಳಿದ್ರೆ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡ್ಬೇಕು. ಆ ಸಿನಿಮಾ ರೌಂಡ್ ಆಫ್ ಅದೇ. ಸೊ ನಮ್ಗೆ ಬೇರೆ ಕಡೆ ಮಾಡಕ್ಕಾಗಲ್ಲ ಅಂತ. ಈಗ ಅಪ್ರಿಸಿಯೇಷನ್ ಇಲ್ಲಿಂದ, ಈಗ ನೀವು ಮಲಯಾಳಂ ಫಿಲ್ಮ್ಸ್ ಎಷ್ಟೊಂದು ಸಿನಿಮಾ ನಾವಿಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಅದು ನಾವೇನು ಕನ್ನಡದಲ್ಲಿ ಡಬ್ಬಿಂಗ್ OTT ಬಂದಾಗ ಅವರು ಎಲ್ಲಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಡಬ್ ಮಾಡೇ ಮಾಡ್ತಾರೆ. ಅವ್ರು ಒಂದು ನಾರ್ಮ್ ಆಗಿ ತಗೊಂತಾರೆ, ಸಾಕ್ ನೋಡ್ಬೋದು. ಬಟ್ ಥಿಯೇಟ್ರಿಕಲಿ ನಮ್ದು ಸ್ಟ್ರಾಟಜಿ ಇರೋದು ಓನ್ಲಿ ಕನ್ನಡ ಫಸ್ಟ್ ಮಾಡೋಣ ಅಂತ. ಬೇರೆ ಕಡೆ ಡಿಮಾಂಡ್ ಮಾಡ್ರೆ ವಿ ಆರ್ ಓಪನ್ ಟು ಇಟ್. ಬಟ್ ಈಗ ಸದ್ಯಕ್ಕೆ ಇಟ್ಸ್ ಓನ್ಲಿ ಕನ್ನಡ. ಬೇರೆ ಹೇಳ್ಬೋದು, ನಿಮ್ಗೆ ಕೇಳ್ತೀನಿ ಸರ್, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾರಾದ್ರೂ ಹೀರೋ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಈ ಒಂದು ಬೆಂಗಾಲ್ ಬಂಗಾರಿ ಸಾಂಗ್ ನೋಡ್ಬಿಟ್ಟು ಏನಾದ್ರು ನಿಮ್ಗೆ ಕೇಳಿದ್ರ ಚೆನ್ನಾಗಿದೆ ಅಂತ ಏನಾದ್ರು ನಿಮ್ಗೆ ಮಾಡೋದ್ರ? ಸಿದ್ಧಾರ್ಥ್ ಅವ್ರು ಆಕ್ಚುಲಿ ಅವರು ಮತ್ತೆ ಅವ್ರ ವೈಫ್ ಅದಿತಿ ದೇ ವಾಂಟೆಡ್ ಟು ಡೂ ರೀಲ್ಸ್. ಅವರು ಇಬ್ರು ಬಿಸಿ ಇರೋದು 3 BHK ಎಲ್ಲ ರಿಲೀಸ್ ಇತ್ತು. ಬಟ್ ತುಂಬಾ ಜನ ಹಂಗೆ ಫೋನಲ್ಲಿ ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ. ಐ ಥಿಂಕ್ ಒಂದ್ಸತಿ ಪೃಥ್ವಿರಾಜ್ ಸರ್ ಹೇಳಿದ್ರು ಹಾಡ್ಗೆ. ನಾರ್ಮಲಿ ನಮ್ಮ ವಾಟ್ಸ್ಆಪ್ ಅಲ್ಲಿ ನಾನು ಎಲ್ಲರಿಗೂ ಸಾಂಗ್ ಕಳಿಸ್ತೀನಿ. ಕೆಲವರು ಹೇಳಿದ್ರು, ಪ್ರೊಡ್ಯೂಸರ್ಸ್ ಎಲ್ಲ ಸಾಂಗ್ ಇಷ್ಟ ಆಗಿದೆ ಅಂತ. ಬಟ್ ನೀವು ಸಿದ್ಧಾರ್ಥ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲೂ ಕಮೆಂಟ್ ಇದೆ. ಸೊ ನಾನು ಸದ್ಯಕ್ಕೆ ನೆನ್ಪು ಬರ್ತಿರೋದು ಅವ್ರು ಹೋಗ್ಬೋದು. ಟೀಸರ್ ಅಲ್ಲೇ ಆಗೋಯ್ತಲ್ಲ. ಅಂದ್ರೆ
ಟ್ರೈಲರ್ ಅಲ್ಲಿ ಆಕ್ಚುಲಿ ಏನು ಅಂತಂದ್ರೆ ವಿ ಹ್ಯಾವ್ ಟ್ರೈಡ್ ಅ ಡಿಫ್ರೆಂಟ್ ಫಾರ್ಮ್ಯಾಟ್ ಟ್ರೈಲರ್ ಕಟ್ಗೆನೆ. ಅಂದ್ರೆ ಒಂದು ಕತೆ ಹೇಳುವ ಒಂದು ರೀತಿಯಲ್ಲಿ ಟ್ರೈಲರ್ ನ ಬಿಡ್ತಾ ಇದ್ವಿ. ಅವರ ಇಡೀ ಜರ್ನಿಯನ್ನ ಒಂದು ರೌಂಡ್ ಆಫ್ ಮಾಡ್ಬಿಟ್ಟು ಒಂದು ಟ್ರೈಲರ್ ಬಿಡ್ತಾ ಇದ್ವಿ. ನಾವು ಕತೆ ಹೇಳ್ತಿದೀವ, ಕತೆ ಹೇಳ್ದೇನೆ ಏನೇನ್ ಮುಚ್ಚಿಟ್ಕೊಂಡಿದೀವಿ ಅನ್ನೋದು ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಅವರ ಎಲ್ಲಾ ಶೇಡ್ಸ್ ಅಂಡ್ ಆಲ್ ದ ಹೋಲ್ ಜರ್ನಿ, ಆ ಕ್ಯಾರೆಕ್ಟರ್ ಏನೇನ್ ಆರ್ಕ್ ಇದೆಯಲ್ಲ, ಇಡೀ ಆರ್ಕ್ ಒಂದು ಟ್ರೈಲರ್ ಅಲ್ಲಿ ನಾವು ಫಿಲ್ ಇನ್ ಮಾಡಕ್ ಟ್ರೈ ಮಾಡಿದೀವಿ. ಸೊ ಅಂದ್ರೆ ಒಂದು ಬೇರೆ ಅಪ್ರೋಚ್ ಇದೆ ಟ್ರೈಲರ್, ಅದಂತೂ ಹೇಳ್ಬೋದು. ಸರ್ ಈ ಸಿನಿಮಾ ಅವರು ಪ್ರೊಡ್ಯೂಸರ್, ಈಗ ಸಿನಿಮಾ ನೋಡಿದ್ರೆ ಅವ್ರು ಸಿನಿಮಾ ರಿಲೀಸ್ ಮಾಡ್ತಾರೆ. ಅಫ್ಕೋರ್ಸ್ ನೋಡ್ತಾನೆ ಇರ್ತಾರೆ. ಈಗ ಪ್ರಾಸೆಸ್ ಅಲ್ಲಿ ಇದೆಯಲ್ಲ, ಸಿನಿಮಾ ಪ್ರಾಸೆಸ್ ಅಲ್ಲಿ ಇದ್ದಾಗ ಪ್ರತಿಯೊಂದು ಇವಾಗ ಆ ಟೈಮಲ್ಲಿ ಏನೇನ್ ಶೂಟ್ ಆಗುತ್ತೆ ಅವ್ರು ಅವಾಗ್ಲೇ ನೋಡ್ತಾ ಇರ್ತಾರೆ. ಅವ್ರ ಆಫೀಸಲ್ಲೇ ಎಲ್ಲ ಕೆಲಸ ನಡೀತಿರೋದು. KRG, ಜಯಣ್ಣ ಮತ್ತು PRK ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಅಲ್ಲೇ ನಡೀತಿರೋದ್ರಿಂದ ಅವ್ರು ನೋಡ್ತಾರೆ. ಅಂಡ್ ಶೀಲ್ ಗಿವ್ ಹರ್ ಇನ್ಪುಟ್ಸ್ ರೈಟ್ ಫ್ರಮ್ ಸ್ಟೋರಿಯಿಂದ ಹಿಡಿದು ಇಲ್ಲಿವರೆಗೂ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್, ಅವ್ರ ಜೊತೆನೇ ಡಿಸ್ಕಷನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.